ಟಿ ರವಿ 2 ಗಂಟೆ 15 ನಿಮಿಷ ಮಾತಾಡಿದ್ರು. ಸೊ ಮಾನ್ಯ ಅಧ್ಯಕ್ಷರೇ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದಿದೆ. 187 ಕೋಟಿ, ಅವ್ರ ಪ್ರಕಾರ 187 ಕೋಟಿ 33 ಲಕ್ಷ ಅಕ್ರಮ ಆಗಿದೆ ಅಂತೇಳಿ ಮಾತನಾಡಿದ್ದಾರೆ. ಅವರ ಇಡೀ ಆರ್ಗ್ಯುಮೆಂಟ್ ಅನ್ನು ನೋಡಿದಾಗ ಒಂದು ಮುಖ್ಯಮಂತ್ರಿಗಳ ಅವರಿಗೆ ಕಳಂಕ ತರಬೇಕು, ಅವರಿಗೆ ಮಸಿ ಬಳಿಬೇಕು. ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೆಲ್ಲರೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ವಿರುದ್ಧವಾಗಿದ್ದೀವಿ. ನಮ್ಮ ಸರ್ಕಾರ ಇದನ್ನ ರಾಜ್ಯದ ಜನರಿಗೆ ತಿಳಿಸಬೇಕು ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ದಾರೆ. ಸತ್ಯಕ್ಕೆ ದೂರವಾದಂಥ ಆರೋಪವನ್ನು ಮಾಡಿದ್ದಾರೆ. ಯಾವುದೇ ಅವರ ಆರೋಪದಲ್ಲಿ ಸತ್ಯಾಂಶ ಇಲ್ಲ. ಸತ್ಯಾಂಶ ಇಲ್ಲ. ಸುಳ್ಳೆ ಹಗರಣ ನಡೆದಿರೋದು ಇನ್ನೂ ಪ್ರಾರಂಭನೆ ಮಾಡಿಲ್ಲ. ರವಿ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಇದೆ. ಮುಖ್ಯಮಂತ್ರಿ ರವಿ ಒಂದ್ ನಿಮಿಷ ರೀ, ನನ್ನ ಪರ್ಮಿಷನ್ ಕೇಳಿ ಕೈ ಎತ್ತರಿ. ನಾ ಎಸ್ ಅಂದ ನೀವು ಮಾತಾಡಿ, ನೋಡಿ ಮಾತಾಡ್ಬಿಡಿ. ನೋಡಿ ಯಾರ ಮಾತಾಡಿರೋದೆಲ್ಲ ಸತ್ಯ ಅಲ್ರಿ, ಸುಳ್ಳು ಹೇಳಿದ್ದೀರಿ ಅಂತ ಹೇಳಿದ್ದು. ಆದರೆ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಗೊತ್ತಾಯ್ತಲ್ಲ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಈ ಅಕ್ರಮಕ್ಕೆ ಸರ್ಕಾರ ಆಗಲಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇದರಲ್ಲಿ ಯಾವುದೇ ಸಂಬಂಧ ಇಲ್ಲ. ಅವ್ರ ಪಾತ್ರ ಇಲ್ಲ. ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಯಾಕೆ ಸುಳ್ಳು ಹೇಳೋದು ಅಂತಂದ್ರೆ ಇದಕ್ಕೋಸ್ಕರ. ಯಾಕಂದ್ರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಯಾಕೆ ರಾಜೀನಾಮೆ ಕೊಡಬೇಕು? ಅಲ್ಲೇ ಆಯ್ತು, ಕೂತ್ಕೊಳ್ರಿ. ಸುಮ್ಮನೆ ಮಧ್ಯ ಎಲ್ಲ ಕೂತ್ಕೊಳ್ರಿ. ಮಾತಾಡಿದ್ರಿ ನೀವು, ಕೂತ್ಕೊಳ್ರಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ರಿಪ್ಲೈ. ಐ ಆಮ್ ನಾಟ್ ಮಾತಾಡಿದ್ದೀರಿ, ಉತ್ತರ ಕೊಡಕ್ಕೆ ಕೊಡ್ಬೇಕು. ನಾ ಹೇಳ್ತೀನಿ ನೋಡಿ ರವಿಕುಮಾರ್, ನಿಮಗೆ ಹೇಳಿ ನಾನು ನನ್ನ ಅನುಮತಿ ಇಲ್ಲದ ಮಾತಾಡಬಾರ್ದು ಅಂತ ಹೇಳಿ ನಡು ಎದ್ದು ಮಾತಾಡಿದ್ರೆ ಕಡ್ತಕ್ಕೆ ಹೋಗಂಗಿಲ್ಲ. ನಡು ಡಿಸ್ಟರ್ಬ್ ಮಾಡಿ ಮುಗಿದ್ಕೊಂಡು ಪಾಯಿಂಟ್ ಮಾಡ್ಕೊರಿ. ಮುಗಿದ ನಂತರ ಕೇಳಿ. ಈಗ ಮಾತಾಡ್ಬಿಡಿ, ಕೂತ್ಕೊಳ್ಳಿ. ಕೂಡಿ ನಾ ಕೊಡೋದಲ್ಲ, ನಾ ಅಲೋ ಮಾಡಂಗಿಲ್ಲ. ಮಾತಾಡಿ, ಕೂಡಿ ಅಲ್ಲ ಸಭಾಪತಿಗಳಿಗಾದ್ರೂ ಗೌರವ ಕೊಡ್ರಿ. ಸಭಾಪತಿಗಳಿಗಾದ್ರೂ ಗೌರವ ಕೊಡಿ. ಕೂಡಿ ಅವ್ರು ಮಾತಾಡಕ್ಕೆ ಅವಕಾಶ ಅವ್ರಿಗೆ ಎಷ್ಟಾಗಿದೆ ನೋಡಿ. ನೋಡಿ ನೀವು ಮಧ್ಯ ಅವರು ಮಧ್ಯ ಹೇಳ್ತಾರೆ. ಕೇಳಿ, ಸಭಾಪತಿಗಳೇ ಯಾಕೆ ಹೇಳ್ತೀರಿ?
ನೀವು ಮೊನ್ನೆ ಸಿ ಟಿ ರವಿ ಅವರು 1.5 ಗಂಟೆ 2 ಗಂಟೆ ಮಾತಾಡಿದ್ರು. ಎಲ್ಲ ನಮ್ಮ ಸದಸ್ಯರು ಕೂತಿದ್ದಿಲ್ವಾ? ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡ್ಬೇಕಾದ್ರೆ ಮಾತಾಡುವಂತದ್ದೇನು ಅವಶ್ಯಕತೆ ಇದೆ ಅವರಿಗೆ? ಏನಾರಾಜ್ ಉತ್ತರ ಕೊಡ್ತಾ ಇದ್ದಾರೆ. ಎದಕ್ಕೆ ಹೇಳ್ತೀರಿ ನೀವು? ಎದಕ್ಕೆ ಹೇಳ್ತೀರಿ? ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ಹಾಗಾಗಿ ಸಪೋರ್ಟಿಂಗ್ ರಾಜೀನಾಮೆ ಕೊಟ್ಟಿದ್ರೆ ಇವರು ಆಯ್ತು ಆಯ್ತು ರಾಜೀನಾಮೆ ಕೊಟ್ಟಿದ್ರೆ ಇವರು ಚೀಫ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿದ್ರೆ ಇವರು ಕೊಡಿ ಒಂದ್ ನಿಮಿಷ ಹತ್ರ ಮಾನ್ಯ ಸಭಾಪತಿಯವರೇ, ನೋಡಿ ಅವ್ರಿಗೆ ಹೇಳಿ. ನಾನು ಸಭಾನಾಯಕರ, ಉತ್ತರ ಕೊಡುವಾಗ ಸಭಾನಾಯಕರ, ಯಾರು ಮಧ್ಯ ದಯಮಾಡಿ ನೀವ್ ಯಾಕ್ ಮಾತಾಡ್ತೀರಿ? ಮಾನ್ಯ ಸದಸ್ಯರಲ್ಲಿ ಮನವಿ ಮುಖ್ಯಮಂತ್ರಿ ಮಾಡ್ತೇನೆ, ಏನಾದ್ರು ಕೇಳೋದಿದ್ರೆ ಬರ್ಕೊಳ್ಳಿ, ಆಮೇಲೆ ಉತ್ತರ ಕೊಟ್ಟ ಮೇಲೆ ಕ್ಲಾರಿಫಿಕೇಶನ್ ಕೇಳಿ, ಬರ್ದಿಟ್ಕೋರಿ, ಉತ್ತರಾಗಣ ಕೇಳಿ, ದಯವಿಟ್ಟು ಸಹಕರಿಸಿ. ಎರಡು ಕಡೆ ಹೇಳಿ, ಈ ಕಡೆ ಸಹಿತ ಯಾರು ಹೇಳ್ಬೇಡ್ರಿ. ನೀವ್ಯಾಕೆ ಹೇಳ್ತೀರಿ? ಹೇಳ್ಬೇಕು ಪದೇ ಪದೇ ಯಾಕೆ ತಿಳ್ಕೊಬೇಕು? ಸಿಎಂ ಉತ್ತರ ಕೊಟ್ಮೇಲೆ ಉತ್ತರ ಕೊಟ್ಟರೆ ಪದೇ ಪದೇ ಹೇಳಿ ಬರ್ತಾ ಇದೆಯಾ? ಸರ್ವಾಧಿಕಾರ ಅಲ್ಲ, ರೂಲ್ಸ್ ಫಾಲೋ ಮಾಡಿ. ಏನು ಒಂದ್ ನಿಮಿಷ ನೀವು ಅವ್ರಿಗೆ ಹೇಳಿ ಸರ್, ಮೊದಲು ನೋಡಿ, ನೀವು ಹೇಳಿದ್ರಿ ಮುಖ್ಯಮಂತ್ರಿ ತಾವು ಹೇಳಿದ್ರಿ ಮುಖ್ಯಮಂತ್ರಿಗಳು ಉತ್ತರ ಆದ್ಮೇಲೆ ನೀವು ಕ್ಲೇಶ್ ಕೇಳಿ ಅಂತ ಹೇಳಿದಿರಾ. ಪ್ರತಿಯೊಂದು ಎದ್ದು ನಿಂತ್ಕೊಂಡ್ರೆ ಹೇಗೆ ನಡೆಯಕ್ಕೆ ಸಾಧ್ಯ? ಅದಕ್ಕೆ ಡೈರೆಕ್ಟ್ ನೀವು ಆಚೆ ಹಾಕಿ, ಅವ್ರನ್ನ ಸಸ್ಪೆಂಡ್ ಮಾಡಿ ಆಚೆ ಹಾಕಿ. ನೀವು ಆಚೆ ಹಾಕಿ. ಏನಾದ್ರೂ ಪೋಲ್ ಹಿಡಿದಿದ್ರೆ ಅವ್ರ ಚೇಂಬರ್ ಹೋಗಿ ಪೋಲ್ ಹಿಡಿದ್ರಿ. ನೀವು ಕೊಡ್ರಿ. ಅವ್ರು ಎತ್ತಿದ್ರೆ ಹೆಂಗ್ ಮಾತಾಡ್ತಾರೆ ಅವರು? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವು ನಿಂತ್ಕೊಂಡು ಮಾತಾಡ್ಬೋದಾ? ನೀವೇನ್ ಮಾತಾಡ್ತೀರಿ? ನೀವು ನಿಂತ್ಕೊಂಡ್ ಮೇಲೆ ಅವ್ರು ಮಾತಾಡ್ಬೋದಾ? ಎಲ್ಲ ಅಷ್ಟು ಬುದ್ಧಿ ಐತೆ. ಏನು ಅವ್ರಿಗೆ ಏನು ಅರ್ಥ ಆಗಲ್ಲ ಇವ್ರುಗಳಿಗೆ? ನೀವು ನಿಂತಿರ್ತೀರಿ, ಅವ್ರು ನಿಂತ್ಕೊಂಡು ಸಂತೋಷ್ ಸರ್ ಒಂದ್ ನಿಮಿಷ. ಈಗ ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನೀವು ಸೀನಿಯರ್ ಇದ್ದೀರಾ, ಸಭಾಪತಿಗಳು ನಿಂತ್ಕೊಂಡು ಮಾತಾಡ್ತಾರೇನ್ರಿ? ನಾನ್ ಕೇಳಿದ್ ಉತ್ತರ ಕೊಡ್ರಿ. ಸಭಾಪತಿಗಳು ನಿಂತ್ಕೊಂಡ ಮೇಲೆ ಮಾತಾಡ್ತೀರಾ? ನಿಮ್ಗೆ ಏನ್ ಅನ್ಸಲ್ವೇನ್ರಿ? ನಿಮ್ಗೆ ಅನ್ಸಲ್ವ ಏನು? ಕುತ್ಕೊಂಡು ಕಂಡಿದ್ದೀರಿ ಅವ್ರು ನಿಂತ್ಕೊಂಡ್ ಮೇಲೆ ನೀವೇ ಮಾತಾಡ್ತೀರಾ? ನಿಮ್ಮ ಅವ್ ಯಾವ ಕಡೆ ತಗೋಬಾರ್ದು. ಅವ್ರು ನಿಂತ್ಕೊಂಡ್ ಮೇಲೆ ಮಾತಾಡಬಾರ್ದ್ರಿ. ನನ್ನ ಅನುಮತಿ ಇಲ್ಲ. ಒಂದ್ ನಿಮಿಷ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಪ್ರತಿಯೊಬ್ಬರಿಗೂ ಕೂಡ, ವಿಶೇಷವಾಗಿ ಪರಿಶಿಷ್ಟಾದಿ ಪರಿಶಿಷ್ಟ ವರ್ಗ ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಇಸ್ ವಾಟ್ ಗಾಂಧೀಜಿ ಅವರು ಹೇಳಿದರು, ಅಂಬೇಡ್ಕರ್ ಅವರು ಹೇಳಿದ್ದದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 20 ಹೊಸ ಇವ್ರಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ಸಾವಿರದ 1949 ನವೆಂಬರ್ 25ನೇ ತಾರೀಕು ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅಂಬೇಡ್ಕರ್ ಅವರು ಮಾಡಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಆಗ್ಬೇಕಾಗಿತ್ತು, ಮಾಡಿದ್ದಾರೆ. ಅದು ಓದದೇ ಇರೋದ್ರಿಂದ ಈಗ ಇಷ್ಟೆಲ್ಲ ಇವರಿಗೆ ಕನ್ಫ್ಯೂಷನ್. ಯಾವ ಪದ್ಧತಿನೂ ಇಲ್ಲ, ಯಾವ ಪದ್ಧತಿನೂ ಇಲ್ಲ. ಜನಸಂಘ ನಿಂತಿರ್ಲಿಲ್ಲ. ಈ ಗೋಬೆಲ್ ಸಂತಾನ ಇವ್ರೆ, ಗೋಬೆಲ್ ಸಂತಾನ ಯಾರು? ಇವರೇ ಗೋಬೆಲ್ ಸಂತಾನ. ಗೋಬೆಲ್ ಸಂತಾನ ಯಾರು? ಇವರೇ. ಸುಳ್ಳು ಸಿಟಿ ರವಿಗೂ ರವಿಕುಮಾರ್ ಪೈಪೋಟಿ. ಗೋಬೆಲ್ ಸಂತಾನ ನಾನು RSS ನವರು ಮೆಚ್ಚಿಸಬೇಕು, ನಾನು ಮೆಚ್ಚಿಸಬೇಕು ಅಂತ ಹೇಳಿ ಸಿಟಿ ರವಿ ಮತ್ತು ರವಿಕುಮಾರ್ ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ ಪೈಪೋಟಿ. ಖರ್ಗೆ ಅವರೇ, ಅದನ್ನು ಅವ್ರು ಮೆಚ್ಚಿಸೋಕ್ಕೋಸ್ಕರ ನಜೀರ್ ಇವರು ಮಧ್ಯೆ ಹೇಳೋದು, ಮಾತಾಡೋದು. ನಜೀರ್ ನೋಡಿ ಇವ್ರೆ ಅವರ ಕೇಶವ ಕೃಪದಲ್ಲಿ ಮಾಡಿದ್ದೀರಾ ಇದು? ಕರ್ನಾಟಕ ನಿಮ್ಮ RSS ಆಫೀಸ್ ಇದು, ನಿಮ್ಮ ಕೇಶವ ಕೃಪೆ, ಕೇಶವ ಕೃಪೆ ಇದು, ನಿಮ್ಮ ಕೇಶವ ಕೃಪೆ ಇದು. ಮುಖ್ಯಮಂತ್ರಿ ಮಾತಾಡ್ತಾರೆ, ಮುಖ್ಯಮಂತ್ರಿ ಮಾತಾಡೋದು, ಅದು ಸುಳ್ಳು. ಮುಖ್ಯಮಂತ್ರಿ ಮಾತಾಡೋದು. ಮೊನ್ನೆ ಸಭಾಪತಿ ಅವರೇ ಈ ತರ ಗಲಾಟೆ ಮಾಡಿದ್ರೆ ನಾನು ಮಾತಾಡಕ್ ಆಗೋಲ್ಲ. 6
ಮುರಳಿ ನಿಮ್ಗೆ ಈ ತರ ಎಲ್ಲ ಎದ್ನಿಂತ್ಗೆ ಮಾನ ಮಾತಾಡಿದ್ರೆ ಮರ್ಯಾದೆ ಇದೆಯಾ ನಿಮ್ಗೆ? ಸಭಾಪತಿಗಳು ನೀವು ಮಾತಾಡಕ್ಕೆ ಮಾನ ಮರ್ಯಾದೆ ಅವ್ರಿಗೆ ಹೇಳಿ ಸರ್. ಏನ್ರಿ ನೀವು ಮಾತಾಡಿದ್ರೆ 6 ಮುರಳಿ ಜಾಗ ಕೊಡಲಿಲ್ಲ. ಅರೆ ಮೋದಿಗೆ ಆರು ಮುರಳಿ ಅರೆ ಜಾಗ ಮೋದಿಗೆ ಕೊಡು. ಮಾಡಕ್ಕೆ ಹೇಳಿ. ಆ ಆರು ಮೋದಿಗೆ ಮುರಳಿ ಜಾಗ ಹೇಳಿ. ಕೊಡು. ಆ ಮೋದಿಗೆ ಮಾಡಕ್ಕೆ ಹೇಳಿ. ಬಿಟ್ಬಿಟ್ಟು ಆ ಮೋದಿಗೆ ಹೇಳಿ. ಹೇಳಿ, ಮೋದಿಗೆ ಮಾಡಕ್ಕೆ ಹೇಳಿ. ಏ, ಯೋಗ್ಯತೆ ಇದ್ರೆ ಮಾಡಕ್ಕೆ ಹೇಳಿ, ಆ ಮೋದಿಗೆ ಹೇಳಿ. ನಾಚಿಕೆ ಆಗಬೇಕು. ಆ ಮೋದಿಗೆ ಹೇಳಿ ಮಾಡಕ್ಕೆ ಹೇಳಿ. 6 ಮುರಳಿ ಜಾಗ ಕೊಡಲಿಲ್ಲ ನೀವು. 6 ಮುರಳಿ ಜಾಗ ಕೊಡಲಿಲ್ಲ ನೀವು. ಆ ಮೋದಿಗೆ ಹೇಳಿ ಹೋಗಿ. ಆ ಮೋದಿಗೆ ಹೇಳಿ ಹೋಗಿ. ಮೂರು 6 ಅಡಿ ಜಾಗ ಕೊಟ್ಟಿಲ್ಲ. ಖರ್ಗೆ ಅವರೇ ಸಭಾಪತಿಗಳೇ ಖರ್ಗೆ ಯಾವ ಸಭಾಪತಿಗಳೇ ಖರ್ಗೆ ಅವರೇ ಖರ್ಗೆ ಅವರೇ ಶರಣ್ ಪ್ರಕಾಶ್ ಪಾಟೀಲ್ ಒಂದ್ ನಿಮಿಷ ನಿಮ್ಮ ತಡೀರಿ ಹೊರಗೆ ಹೋಗ್ಬೇಕಂತ ನೋಡಿ ಒಂದ್ ನಿಮಿಷ ಕೇಳಿ ಕೂಡ್ರಿ ಕೂಡ ಬಾಯ್ ಒಂದೊಂದು ಒಂದ್ ನಿಮಿಷ ಭಾಷಣ ಮಾಡೋದ ಬರೋದ್ರ ಪಾಯಿಂಟ್ ಆಫ್ ಆರ್ಡ್ರೆ ನಾಳೆ ಕೇಳಿ ಪಾಯಿಂಟ್ ಆಫ್ ಆರ್ಡರ್ ಬರಂಗಿಲ್ಲ. ಇದು ಮುಗಿದ ನಂತರ ನೀವು ಕೇಳಂತ ಹೇಳಿ ಸೆಂಟೆನ್ಸ್ ಸಭಾಪತಿ ಪಾಯಿಂಟ್ ಆಫ್ ಆರ್ಡರ್ ಬರಂಗಿಲ್ಲ. ಮುಖ್ಯಮಂತ್ರಿ ಹೇಳ್ತಾರೆ ಹೋದ್ರಿ. ಮಾನ್ಯ ಸಭಾಪತಿಯವರೇ, ನೀವು ಒಂದು 10 ಸಾರಿ ಹೇಳಿದ್ದೀರಿ, ಅವರು ಕೇಳಲ್ಲ. ಅದರಿಂದ ನಾನು ರಿಟರ್ನ್ ಸ್ಪೀಚು ಕೂಡ ರೆಡಿ ಇದೆ, ನಾನು ಓದ್ಬಿಡ್ತೀನಿ, ಅದು ರೆಕಾರ್ಡ್ ಮಾಡಿಬಿಡಿ. ಅವರು ಏನಾರ ಮಾತಾಡ್ಕೊಳ್ಳಿ, ನಾನು ಅವ್ರಿಗೆ ಈಲ್ಡಾಗಲ್ಲ, ಮಾತಾಡ್ತೀನಿ, ನೀವು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಓದ್ತೀನಿ. ಮಾನ್ಯ ಸಭಾಪತಿಯವರೇ, ಬಿಜೆಪಿಯವರ ಹುನ್ನಾರ ಇಷ್ಟೇ. ಒಂದು, ಮುಖ್ಯಮಂತ್ರಿಯ ಹೆಸರಿಗೆ ಹೌದೌದು ಕೊಡಬಹುದು ಆಮೇಲೆ ಕೊಡ್ತೀನಿ ಕೊಡಬಹುದು ಮಸಿ ಬಳಿಯುವುದು. ಎರಡನೆಯದು, ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡಗಳ ವಿರುದ್ಧ ಎಂದು ಬಿಂಬಿಸುವುದು. ಈ ಎರಡೂ ಎಂದಾದರೂ ಸಾಧ್ಯವೇ? ಇಡೀ ಬಿಜೆಪಿಯ ನಾಯಕತ್ವ ಸಂವಿಧಾನ ಜಾರಿಗೆ ಬಂದ ದಿನದಿಂದಲೂ ದಮನಿತ ಸಮುದಾಯಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರುದ್ಧವಾಗಿದೆ, ಮಹಿಳೆಯರ ವಿರುದ್ಧವಾಗಿದೆ. ದಮನಿತರ ಪರವಾದಂತಹ ಪ್ರತಿ ನಿಲುವು, ಪ್ರತಿ ಕಾಯ್ದೆ ಯೋಜನೆಗಳನ್ನು ಜಾರಿಗೆ ತಂದದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳೇ. ಇದೇ ಬಿಜೆಪಿ ಆಡಳಿತದಲ್ಲಿದ್ದಾಗ ಯಾವ ಯಾವ ನಿಗಮಗಳಲ್ಲಿ ಏನೇನೆಲ್ಲ ನುಂಗಿದ್ದಾರೆ ಎಂದು ಕೂಡ ಚರ್ಚೆ ನಡೆಯುತ್ತಿದೆ. ನುಂಗುವುದರಲ್ಲಿ ಜಾಣರಾಗಿರುವ ಬಿಜೆಪಿಯವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕಿಂತ ದುರಂತ ಬೇರೆ ಇಲ್ಲ. ವಿರೋಧ ಪಕ್ಷದವರು ತಮ್ಮ ಅಜೆಂಡಾ ಸಾಧಿಸಿಕೊಳ್ಳಲು ಯಾವ ಸುಳ್ಳು ಬೇಕಾದರೂ ಹೇಳಬಲ್ಲರು ಎಂಬುದು ಇಲ್ಲಿ ಸಾಬೀತಾಗಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ 187 ಕೋಟಿ 33 ಲಕ್ಷ ಅನ್ನೋದು ಸರಿ ಇಲ್ಲ. 89 ಕೋಟಿ 63 ಕೋಟಿಗಳಷ್ಟು ಹಣ ಅಕ್ರಮವಾಗಿ ಹೈದರಾಬಾದಿನ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕಿಗೆ ವರ್ಗಾವಣೆಯಾಗಿರುತ್ತದೆ. ಈ 89 ಕೋಟಿ 63 ಲಕ್ಷಗಳಲ್ಲಿ 5 ಕೋಟಿ ರೂಪಾಯಿ ವಾಪಸ್ ಬಂದಿರುತ್ತದೆ. 89.63 ಕೋಟಿ ರೂಪಾಯಿಗಳಲ್ಲಿ 45 ಕೋಟಿ 2,98,000 ರೂಪಾಯಿಗಳು ಉಳಿತಾಯ ಖಾತೆಯಿಂದ ವರ್ಗಾವಣೆಯಾಗಿರುತ್ತವೆ. ಇನ್ನುಳಿದ 44.60 ಕೋಟಿ ರೂಪಾಯಿಗಳಷ್ಟು ನಿಗಮವು ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಓವರ್ ಡ್ರಾಫ್ಟ್ ತೆಗೆದಿದ್ದಾರೆ. ಓವರ್ ಡ್ರಾಫ್ಟ್ ಎಂದರೆ ಒಂದು ರೀತಿಯ ಸಾಲವೇ. ಇದು ಅತ್ಯಂತ ಪರಿಣಿತರಾದ ಪಳಗಿದ ಖದೀಮರ ಕೆಲಸವೇ. ನಿಗಮವು ದಿನಾಂಕ 30/3/2024 50 ಕೋಟಿ ರೂಪಾಯಿಗಳನ್ನು ಫಿಕ್ಸೆಡ್ ಡಿಪಾಸಿಟ್ನಲ್ಲಿಟ್ಟಿದೆ.
ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಈ 50 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ನಮ್ಮ ವಶದಲ್ಲಿಯೇ ಇದೆ. ಯಾಕೆಂದ್ರೆ ಅದು ಫಿಕ್ಸೆಡ್ ಡಿಪಾಸಿಟ್ ವಿರೋಧ ಪಕ್ಷದವರು ದಿನಾಂಕ 3/6 ವಿರೋಧ ಪಕ್ಷದವರು ಹೇಳಿದ್ದಾರೆ. ನಾವೇ ಮೊದಲು ಅವ್ರ ಭಾವನೆಯಲ್ಲಿ ನಾನು ಓದ್ತೀನಿ. ಪ್ಲೀಸ್ ಅವಕಾಶ ಕೊಟ್ಟಿದ್ದೀನಿ ನನಗೆ. ಅಲೋ ಮೀ ಟು ಕಂಟಿನ್ಯೂ. ವಿರೋಧ ಪಕ್ಷದವರು ಹೇಳಿದ ಎರಡನೇ ಸುಳ್ಳು, ರಾಜ್ಯ ಸರ್ಕಾರವು ಸಿಬಿಐನವರು ಎಫ್ಐಆರ್ ದಾಖಲಿಸಿದ ಮೇಲೆ SIT ರಚಿಸಿದೆ ಎಂದು ಹೇಳಿದ್ದಾರೆ. ವಾಸ್ತವವಾಗಿ ನಮ್ಮಲ್ಲಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 28/5/2024 ಫೈಲ್ ನಂಬರ್ 118/2024 ಎಫ್ಐಆರ್ ದಾಖಲಾಗಿದೆ. ರಾಜ್ಯ ಸರ್ಕಾರವು 31/5/2024 ಆದೇಶ ಹೊರಡಿಸಿ SIT ರಚಿಸಿದೆ. ದಿನಾಂಕ 3/6/2024 ಎಫ್ಐಆರ್ ದಾಖಲಿಸಿದ್ದಾರೆ. ದಿನಾಂಕ 3/6/2024 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಜನರಲ್ ಮ್ಯಾನೇಜರ್ ಗಿರೀಶ್ ಚಂದ್ರ ಜೋಶಿ ಎನ್ನುವರು MG ರಸ್ತೆ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಶ್ರೀಮತಿ ಸುಚಿಸ್ಮಿತಾ ರಾವತ್ ಮ್ಯಾನೇಜರ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಹಾಗೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಸೆಕ್ಷನ್ 17A ಅಡಿ ತನಿಖೆ ಮಾಡಲು ಅನುಮತಿ ಕೋರಿ ಸಿಬಿಐಗೆ ಪತ್ರ ಬರೆದಿರುತ್ತಾರೆ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಾಂಶಗಳನ್ನು ನಾನು ಅನುಬಂಧ 1ರಲ್ಲಿ ಇಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. 2ರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ಈಗ ಒಂದು ನಿಮಿಷ ತಡೀರಿ, ತಡೀರಿ ಹೇಳ್ತೀನಿ. ತಡಿಯಪ್ಪ ಹೇಳ್ತೀನಿ. ಒಂದ್ ನಿಮಿಷ ರೇಟ್ ಅಂಡ್ ರೆಕಾರ್ಡ್ ಅಂತ ಕೇಳಿ. ಕೂಗ್ಲಿ ಸ್ವಾಮಿ, ಕೂಗ್ಲಿ ಅವ್ರು ಒಂದ್ ನಿಮಿಷ ಕೇಳಿ. ಓದೋದು ಕೂಗ್ಕೊಳ್ಳಿ ಅವರು. ಬಾವಿನಲ್ಲಿ ಇದ್ದಾರೆ, ಅವರಿಗೆ ಡಿಸೆನ್ಸಿ ಇಲ್ಲದವ್ರಿಗೆ ಏನ್ ಮಾಡಕ್ಕಾಗಲ್ಲ. ರೆಡ್ ಅಂಡ್ ಕೇಳ ಅಂತ ತಾಳ್ಮೆ ಇದ್ದವ್ರಿಗೆ ಏನ್ ಮಾಡಕ್ಕಾಗಲ್ಲ. ರೆಡ್ ಅಂಡ್ ರೆಕಾರ್ಡ್ ಅಂತ ಹೇಳ್ತೀನಿ. ರೆಕಾರ್ಡ್ಗೆ ಹೋಗ್ತಿದೆ, ಎಲ್ಲರಿಗೂ ಕಾಪಿ ಇಲ್ಲ. ರೆಡ್ ಅಂಡ್ ರೆಕಾರ್ಡ್ ಅಂತ ನಾನು ಮಾಡ್ತೀನಿ, ರೆಕಾರ್ಡ್ಗೆ ಹೋಗ್ತಿದೆ. ಆಯ್ತು ಹೇಳಿದ್ನಲ್ಲ ಈಗ. ಆಮೇಲೆ ಅವ್ರು ಕೇಳಿ ಸಾಕು 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 ಸಾಕು. ಕಾಪಿ ಇಲ್ಲ, ಕಾಪಿ ಕೊಡ್ತೀವಿ. ಕಾಪಿ ಇಲ್ಲ, ಕಾಪಿ ಕೊಡ್ತೀವಿ ಎಲ್ರಿಗೂ. ಕೊಡಿ ಇಲ್ಲಿ ಕೊಡಿ ಕಾಪಿ. ಎಲ್ರಿಗೂ ಕಾಪಿ ಕೊಡ್ತೀವಿ, ನಾವು ಎಲ್ರಿಗೂ ಕಾಪಿ ಹಂಚ್ತೀವಿ. ಕೊಡಿ ಕಾಪಿ ಕೊಡಿ. ಓದಿದ ಮೇಲೆ ಕಾಪಿ ಕೊಡೋದು. ಓದಿದ ಮೇಲೆ ಕಾಪಿ ಕೊಡ್ತೀವಿ, ಎಲ್ರಿಗೂ ಕಾಪಿ ಕೊಡ್ತೀವಿ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಾಂಶಗಳನ್ನು ನಾನು ಅನುಬಂಧ 1ರಲ್ಲಿ ಇಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. 2ರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ನೇರವಾಗಿ ಈ ಹಗರಣದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಕಂಡುಬರುತ್ತದೆ. ದಿನಾಂಕ 28/5/2024 ಮಹರ್ಷಿ ವಾಲ್ಮೀಕಿ ನಿಗಮದ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ಎನ್ನುವರು ನಿಗಮದ ಹಣ ಖಾಲಿಯಾಗಿರುವುದರ ಕುರಿತು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುತ್ತಾರೆ. ದಿನಾಂಕ 28/5/2024 ಎ ರಾಜಶೇಖರ ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಇವರು ನಿಗಮದಲ್ಲಿ ನಡೆದ ಅವ್ಯವಹಾರ ಕುರಿತು ಮಣಿ ಮೇಕಲೈ MD ಮತ್ತು CEO UBI, ಶ್ರೀ ನಿತೇಶ್ ರಂಜನ್, ಶ್ರೀ ರಾಜಸುಬ್ರಹ್ಮಣ್ಯಂ, ಶ್ರೀ ಸಂಜಯ್ ರುದ್ರ, ಶ್ರೀ ಪಂಕಜ್ ದ್ವಿವೇದಿ, ಕಾರ್ಯನಿರ್ವಾಹಕ ನಿರ್ದೇಶಕರು UBIನ ಮುಖ್ಯ ವ್ಯವಸ್ಥಾಪಕರಾದಂಥ ಶ್ರೀಮತಿ ಸುಚಿಸ್ಮಿತಾ ರಾಹುಲ್ MG ರಸ್ತೆ ಶಾಖೆ ಇವುಗಳ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಿಸಿರುತ್ತಾರೆ. ಅಕ್ರಮ ನಡೆದಿದೆ ಎಂದು ಗೊತ್ತಾದ ಕೂಡಲೇ FIR ರಿಜಿಸ್ಟರ್ ಆಗಿದೆ. ಅಕ್ರಮದ ಕುರಿತು ತನಿಖೆ ಮಾಡಲು ಸಮರ್ಥ IPS ಅಧಿಕಾರಿಗಳ ನೇತೃತ್ವದಲ್ಲಿ ದಿನಾಂಕ 31/5/2024 SIT ರಚಿಸಿದ್ದೇವೆ. ಮೇಲಿನ 2 ಕ್ರಿಮಿನಲ್ ಕೇಸುಗಳನ್ನು ತನಿಖೆ ಮಾಡುವ ಉದ್ದೇಶದಿಂದಲೇ 4 ಜನ ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ. HD 64 CID 200/2024 ಆದೇಶದಂತೆ ಈ ತಂಡ ರಚನೆಯಾಗಿದೆ. SITಯು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡುತ್ತಿದೆ. SIT ರಚನೆಯಾದ ಕೂಡಲೇ ಕಾರ್ಯಪ್ರವೃತ್ತವಾದ ಈ ತಂಡವು ಈ ಕೆಳಕಂಡವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದೆ. 12 ಜನ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದಾರೆ. ಮಾನ್ಯ ಸಭಾಪತಿಯವರು ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ JG ಪದ್ಮನಾಭ,
ಪ್ರಧಾನ ವ್ಯವಸ್ಥಾಪಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಪರಶುರಾಮ ದುರ್ಗಣ್ಣನವರ್ ಲೆಕ್ಕ ಅಧೀಕ್ಷಕ, ಸತ್ಯನಾರಾಯಣ ಇಟ್ಕಾರಿ ಅಧ್ಯಕ್ಷರು ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಹೈದರಾಬಾದ್ನಲ್ಲಿದೆ. ಅವ್ರನ್ನ ಆ ಅಧ್ಯಕ್ಷರನ್ನ ಭೇಟಿ ನೆಕ್ಕುಂಟಿ ನಾಗರಾಜ್, ಇವರು ಹಿಂದೆ ಶ್ರೀರಾಮುಲು ಜೊತೆ ಇದ್ದರು. ನಾಗೇಶ್ವರ ರಾವ್, ನೆಕ್ಕುಂಟಿ ನಾಗರಾಜ್ ಅವರ ಭಾವಬೈದೂರ. ಎಂ ಚಂದ್ರಮೋಹನ್ ಹೈದರಾಬಾದ್, ಗಾದಿರಾಜು ಸೂರ್ಯನಾರಾಯಣ ವರ್ಮಾ ಹೈದರಾಬಾದ್, ಜಗದೀಶ್ ಡಿಕೆ ಉಡುಪಿ, ತೇಜ್ ತಮ್ಟಮ್ ಬೆಂಗಳೂರು, ಪಿಟ್ಟಲ ಶ್ರೀನಿವಾಸ ಗಚ್ಚಿ ಬೌಲಿ, ಸಾಯಿ ತೇಜ ಹೈದರಾಬಾದ್, ಕಾಕಿ ಶ್ರೀನಿವಾಸ ರಾವ್ ಆಂಧ್ರ ಪ್ರದೇಶ್. ಈ 12 ಜನ ಅರೆಸ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ. ನಾವು ಎರಡು ಕಂಪ್ಲೇಂಟ್ಗಳು ಒಂದು ನೋಡಿ, ಇದು ಮಾನ್ಯ ಸಭಾಧ್ಯಕ್ಷರೇ, ನಾನು ಈಲ್ಡ್ ಆಗಿಲ್ಲ, ನಾನು ಓದ್ತಾ ಇದ್ದೀನಿ. ಅಕ್ರಮ ನಡೆದಿದೆ ಎಂದು ಗೊತ್ತಾದ ಕೂಡಲೇ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಅಕ್ರಮದ ಕುರಿತು ತನಿಖೆ ಮಾಡಲು ಸಮರ್ಥ. ಅದು ಆಯ್ತಲ್ಲ ಮಾನ್ಯ ಅಧ್ಯಕ್ಷರ, 12 ಜನ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇವ್ರನ್ನ ಜೈಲಿಗೂ ಕೂಡ ಕಳಿಸಲಾಗಿದೆ. ವಿರೋಧ ಪಕ್ಷದವರು ಉದ್ದೇಶಪೂರ್ವಕವಾಗಿ ಅನೇಕ ವಿಚಾರಗಳನ್ನು ಮರೆಮಾಚುತ್ತಿದ್ದಾರೆ. ಪ್ರಮುಖವಾಗಿ ಬ್ಯಾಂಕಿನವರೇ ದಿನಾಂಕ 3/6/2024 ಸಿಬಿಐಗೆ ನೀಡಿರುವ ದೂರಿನಲ್ಲಿ ಒಪ್ಪಿಕೊಂಡಿರುವ ಹಾಗೆ ಎಂಜಿ ರಸ್ತೆಯ ಬ್ರಾಂಚಿನ ಅಧಿಕಾರಿಗಳು ನೇರವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬ್ಯಾಂಕಿನ ಅಧಿಕಾರಿಗಳು ಶಿವಕುಮಾರ ಈ ವ್ಯಕ್ತಿನೇ ಇಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವನು ಕೆಲಸನೂ ಮಾಡ್ತಾ ಇಲ್ಲ. ಇವರೇ ಹುಟ್ಟಾಕಿದ್ರು. ಶಿವಕುಮಾರ ಎಂಬ ಅಕ್ರಮ ವ್ಯಕ್ತಿ ಇದುವರೆಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಹೈದರಾಬಾದಿನ ಸಾಯಿ ತೇಜ ಎಂಬ ವ್ಯಕ್ತಿಯನ್ನು ಶಿವಕುಮಾರ ಎಂದು ಹೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ವಿವರಗಳನ್ನು ಸರಿಯಾಗಿ ಪರಿಶೀಲಿಸದೆ ಅಕ್ರಮವಾಗಿ ಹಣ ವರ್ಗಾಯಿಸಲು ನೆರವಾಗಿದ್ದಾರೆ. ಈ ಮಾತನ್ನು ನಾನು ಹೇಳುತ್ತಿಲ್ಲ, ಬ್ಯಾಂಕಿನವರೇ ಹೇಳಿದ್ದಾರೆ, ನಾನು ಹೇಳೋದಲ್ಲ, ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಅಕ್ರಮ ವ್ಯಕ್ತಿಗೆ ಚೆಕ್ ಬುಕ್ ಅನ್ನು ಕೊಟ್ಟಿದ್ದು ಯಾಕೆ?